ಇವತ್ತು 25 ಸೆಪ್ಟೆಂಬರ್. ಹಾ, ಇವತ್ತು 25 ಸೆಪ್ಟೆಂಬರ್, ನಾಳೆ 26 ಸೆಪ್ಟೆಂಬರ್, ಆಮೇಲೆ ಎಕ್ಸಾಮ್ ಐತೆ, ಓದ್ಕೊಳ್ಳಿ, ತಲೆ ತಿನ್ಬೇಡ. ನಾನು ಹೇಳಕ್ ಕೇಳು, ಇವತ್ತು 25 ಸೆಪ್ಟೆಂಬರ್ ಅಂದ್ರೆ ವರ್ಲ್ಡ್ ಡ್ರೀಮ್ ಡೇ. ಓ ಹೌದಾ, ನಮ್ಗೆಲ್ಲ ಡ್ರೀಮ್ಸ್ ನ ಒಂದ್ ದಿವಸ ನೆರವೇರ್ಸ್ಕೊಳಕ್ ಗೊತ್ತಪ್ಪ, ಇದಕ್ಕೂ ಒನ್ ಡೇ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ ಮೇಡಮ್. ಏನೋ ನೆರವೇರ್ಸ್ಕೊಳ್ಳೋಣ ಅಂತ ಏನೋ ಹೇಳ್ತೀರಿಯಾ, ಏನ್ ನಿನ್ ಕನ್ಸು? ನನ್ ಕನ್ಸ ಯಾರಿಗಿರಲ್ಲ ಕನ್ಸು? ಕಾಮನ್ ಪೀಪಲ್ಗೆ ಸೆಲೆಬ್ರಿಟಿ ಆಗೋ ಕನ್ಸು, ಮತ್ತೆ ಸೆಲೆಬ್ರಿಟೀಸ್ಗೇನೋ ಪ್ರೈವೇಸಿ ಬೇಕನ್ನೋ ಕನ್ಸು, ಸಿಂಗರ್ಸಿಗೇನೋ ಮಿಂಗಲ್ ಆಗೋ ಕನ್ಸು, ಮತ್ತೆ ಮಿಂಗಲ್ಸಿಗೇನೋ ಮತ್ತೆ ಸಿಂಗಲ್ ಆಗ್ಬೇಕನ್ನೋ ಕನ್ಸು, ಕೆಲವೊಂದು ಹುಡುಗಿರ್ಗೇನೋ ಐಶ್ವರ್ಯ ರಾಯ್ ಆಗೋ ಕನ್ಸು, ಇನ್ನು ಕೆಲವರು ಹುಡುಗರಿಗೇನೋ ಐಶ್ವರ್ಯ ರಾಯ್ ಅಭಿಷೇಕ್ ಬಚ್ಚನ್ ಆಗೋ ಕನ್ಸು. ಯಾರಿಗಿರಲ್ಲ ಹೇಳು ಕನ್ಸು, ಎಲ್ಲಾರ್ಗೂ ಇರುತ್ತೆ ಕನ್ಸು. ಲೇ ಏನ್ ಹೇಳ್ತಿದ್ಯಾ? ನಾನ್ ಕೇಳಿದ್ದು ನಿನ್ ಕನ್ಸ್ ಬಗ್ಗೆ, ಎಲ್ರ ಕನ್ಸ್ ಬಗ್ಗೆ ಅಲ್ಲಮ್ಮ. ಸಾರಿ ಲೇ, ನೀನ್ ಕನ್ಸು ಅಂದ ತಕ್ಷಣ ನಾನು ಯಾವ್ದೋ ಟ್ರಾನ್ಸಿಗೆ ಹೋಗ್ಬಿಟ್ಟಿದ್ದೆ. ಹಾ, ಎಲ್ಲರ ತರ ನಂಗೂ ಕನ್ಸು ಇರ್ತಾ ಇತ್ತು. ವೇಟ್ ಏನ್ ಇರ್ತಾ ಇತ್ತಾ ಅಂದ್ರ ಈಗಿಲ್ಲ, ಆರು ಚೇಂಜ್ ಮಾಡ್ಕೊಂಡ್ಯಾ? ಹಾ, ನೀನ್ ಕೇಳಿದ್ರು ಕರೆಕ್ಟೇ. ನಂಗೆ ಈ ತರನೇ ನನ್ನ ಡ್ರೀಮ್ನು ಚೇಂಜ್ ಆಗ್ತಾನೆ ಇತ್ತು. ಫಸ್ಟ್ ನಾನು ಚಿಕ್ಕವಳಿದ್ದಾಗ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಹಾ, ಆ ಚೇಂಜ್ ಎದಕ್ಕೋಸ್ಕರ ಬಂದಿದೆ ಅಂತ ಹೇಳಿದ್ರೆ ಮೇ ಬಿ ನನ್ನ ಸರೌಂಡಿಂಗ್ ಪರ್ಸನ್ಸ್ ಇಂದ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಏನಾದ್ರು ರೀಸನ್ ಆಗಿರ್ಬೋದು, ಫಿನಾನ್ಷಿಯಲ್ ಕಂಡೀಷನ್ಸು ಆಗಿರ್ಬೋದು. ಸೊ ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅದೇ ರೀಸನ್ ಅನ್ಕೊತಾ ಇದ್ದೀನಿ. ಫಸ್ಟ್ ಅಂತೂ ನನ್ನ ಚೈಲ್ಡ್ಹುಡ್ ಡ್ರೀಮ್ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ. ಇವಾಗ ಏನು ನನ್ನ ಕನಸು ಸ್ಟೋರಿ ಶಾರ್ಟ್ ಆಗಿ ಹೇಳ್ತಾನೆ ಹೇಳ್ತೀನಿ ತಗೋ. ಶಾರ್ಟ್ ಆಗಿ ಹೇಳಿದ್ರು ಕಂಪ್ಲೀಟ್ ಆಗಿ ಹೇಳು. ಅಬ್ಬಬ್ಬಬ್ಬ, ಇಷ್ಟು ಇಂಟ್ರೆಸ್ಟ್ ನೋಡು ನಮ್ಮ ಇಂಡಿಯನ್ಸ್ಗೆ ಪಕ್ಕದ ತರಿದ ಕೇಳಕ್ಕೆ. ಹೇಳ್ತೀನಿ ತಗೋ. ಫಸ್ಟ್ ಚಿಕ್ಕವಳಿದ್ದಾಗ ಡಾಕ್ಟರ್ ಆಗಬೇಕು ಅಂತೇಳಿ ಅನ್ಕೊಂಡಿದ್ದೆ. ಬಟ್ ಆ ಕನ್ಸನ್ನ ಮಾತ್ರ ಚೇಂಜ್ ಮಾಡ್ಕೊಳಕ್ ಕಾರಣ ನಮ್ಮ ತಂಗಿ. ನೀನು ಮತ್ತೆ ನೀನ್ ಕ್ವೆಶನ್ಸ್ ಕೇಳಬೇಡ ಮಿಡಿಲಲ್ಲಿ. ನಮ್ಮ ತಂಗಿ ಯಾಕೆ, ಅದ್ಯಾಕೆ, ಇದ್ಯಾಕೆ, ಅವಳು ನಮ್ಮ ತಂಗಿ ಕಾಣಷ್ಟು ಇನ್ನಸೆಂಟ್ ಏನಲ್ಲ. ಓಕೆ, ಬಟಾಣಿನ ಬಾಯ ಹಾಕೊಂಡ್ ತಿನ್ಲಿ ದೆವ್ವ ಅಂತೇಳಂದ್ರೆ ಮುಗಾಗ್ ತೋರ್ಸ್ಕೊಂಡು ನನ್ನ ಸಿಗಾಕ್ಸ್ಕೊಂಡ್ಬಿಟ್ಟಿದ್ಮೇಲೆ ಸಿಗಾಕ್ಸಿ, ನೀನ್ ಈಗ್ಲೇ ಹಿಂಗಿದ್ಯಾ, ಡಾಕ್ಟರ್ ಆದ್ಮೇಲೆ ಹೆಂಗಾಗ್ತೀಯಾ, ಇಷ್ಟು ಕೇರ್ಲೆಸ್ ಆಗಿದ್ಯಾ ನೀನ್ ಡಾಕ್ಟರ್ ಆದ್ರೆ ಮುಗೀತು, ಹೆಂಗಾಗುತ್ತೆ ಹಂಗಾಗುತ್ತೆ ಅಂತೇಳಿ ಎಲ್ಲರೂ ನನ್ನ ಬೈದ್ರು, ಅವಳು ಮಾಡಿದ ಕಿತಾಪತಿ ಕೆಲ್ಸಕ್ಕ. ಸೊ ಅದಕ್ಕೆ ನನ್ನ ಡಾಕ್ಟರ್ ಆಗೋಕ್ ಮುಂಚೆನೆ ಅವಳು ಏನೋ ಮಾಡಿದ್ರೆ ನನ್ನ ಅನ್ನಕತ್ತಾರ. ಇನ್ನು ಅವಳಿಗೆ ಏನಾದ್ರು ನಿಜವಾಗ್ಲೂ ನಾನು ಡಾಕ್ಟರ್ ಅಂದ್ಮೇಲೆ ಏನಾರ ಎಲ್ಲದಕ್ಕೂ ನನ್ನ ಬ್ಲೇಮ್ ಮಾಡ್ತಾರೆ. ಚೇಂಜೇ ಮಾಡ್ಕೊಂಬಿಟ್ಟೆ ನನ್ನ ಕನ್ಸನ್ನ. ಇದಕ್ಕೆಲ್ಲ ಯಾರಾದ್ರೂ ಡ್ರೀಮ್ ಚೇಂಜ್ ಮಾಡ್ಕೊಂತಾರ? ಲೇ, ನಾನು ಅವಾಗ 6 years ಹುಡುಕಿ, ಲೇ 60 years ಮುದುಕಿ ಅಲ್ಲ. ನೀನ್ ಈ ತರ ಇಂಟ್ರೆಕ್ಟ್ ಮಾಡಿ ನಾನು ಡಿಸ್ಕಸ್ ಮಾಡಿ ನಾನು ಎದೋಕಿದ್ದೆ. ಇಲ್ಲ ಕುತ್ಕ, ನಾನು ಇಂಟ್ರೆಕ್ಟ್ ಮಾಡಲ್ಲ, ನೀವೇ ತಪ್ಪಿನಿ, ಹಿಂದ ಇಲ್ಲ ಡೈಲಾಗ್ಸ್ ಹೇಳು. ಅದಾದ್ಮೇಲೆ ಡ್ರೀಮ್ ಚೇಂಜ್ ಮಾಡ್ಕೊಂಡ್ಮೇಲೆ ಅದೇ ತರ ನನ್ನ ಲೈಫ್ ಓದ್ತಾ ಇದ್ದೆ, ಎಲ್ಲ ನಡೀತಾ ಇತ್ತು. ಬಟ್ ನನ್ನ ವಾಯ್ಸಿಗೆಲ್ಲ ಕಾಂಪ್ಲಿಮೆಂಟ್ಸ್ ಬರೋದೆಲ್ಲ ಸ್ಟಾರ್ಟ್ ಆಗ್ಬಿಡ್ತು. ಸೊ ನನ್ನ ವಾಯ್ಸ್ ಎಲ್ಲ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತೇಳಿ ಹೇಳ್ತಾ ಇದ್ರು. ನನ್ನ ವಾಯ್ಸ್, ನನ್ನ ಪ್ಯಾಷನ್ ಇದು ಅಂತ ಫಿಕ್ಸ್ ಆಗೋಕ್ಕೆ ನನಗೆ 10th ಸ್ಟ್ಯಾಂಡರ್ಡ್ ಆಗ್ಬಿಡ್ತು. ಐ ವಾಸ್ 16. ಆಗ ನಾನು ಕೇಳಿದೆ ನಮ್ಮ ಪೇರೆಂಟ್ಸ್ನ, ನಾನು ಈ ಥರ ಕ್ಲಾಸಸ್ ಎಲ್ಲ ಮಾಡ್ಬೇಕು ಅನ್ಕೊತಿದ್ದೀನಿ, ನನ್ನ ಫ್ಯೂಚರ್ನ ನೋಡ್ಬೇಕು ಅನ್ಕೊತಿದ್ದೀನಿ ಇದರಲ್ಲಿ ಎಲ್ಲ ಅಂತೇಳಿ ಹೇಳಿದೆ. ಆಗ ಗೊತ್ತಲ್ಲ ನಾರ್ಮಲ್ ಆಗಿ ನಮ್ಮ ಇಂಡಿಯನ್ ಪೇರೆಂಟ್ಸ್ ಬಗ್ಗೆ ಅವ್ರು ಏನು ಹೇಳಿದ್ರು, ಈಗ 10th ಇದೆ, SSLC ಇದೆ, 10th ಅಲ್ಲಿ ಅಬೋವ್ 90% ತೆಗ್ದ್ಬಿಡು, ನೀನು ಹೋಗ್ಬಂತೆ, ನಿನ್ನ ಇಷ್ಟ, ನೀನು ಏನು ಮಾಡ್ತೀವಿ, ದಿಸ್ ಇಸ್ ದ ಮೇನ್ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಅಂದ್ರು ಅವರು. ಸೊ ಅದಕ್ಕೆ ನಾನಿದ್ದು ಕಷ್ಟಪಟ್ಟು ಓದೋದಕ್ಕೋಸ್ಕರ ಅಲ್ಲ, ನಾನು ಸಂಗೀತಕ್ಕೋಸ್ಕರ ಓದಿದೆ. ಕಷ್ಟಪಟ್ಟು ಓದಿದ್ರೆ 92.49% ಬಂತು. 92.49% ಬಂತು. ಆಮೇಲೆ ಗೊತ್ತಲ್ಲ 12th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ಅಂತೇಳಿ ಶ್ರೀ ಚೈತನ್ಯ ಅಂತೇಳಿ ಒಂದು ಕಾಲೇಜ್ ಜಾಯಿನ್ ಮಾಡಿದ್ರು. ಚೈತನ್ಯ ಅಂದ್ರೆ ಹೆಂಗಿರುತ್ತೆ ಗೊತ್ತಾ, ನಾವೇ ದುಡ್ಡು ಕಟ್ಟಿ ನಾವೇ ಪೇಷಂಟ್ ಆಗಬೇಕು. ಯಾವ ಸೆನ್ಸಲ್ಲಿ ಹೇಳಕತ್ತೀಯ ಅಂದ್ರೆ ಆ ಟೈಮಿಂಗ್ಸ್ ಹಂಗಿರುತ್ತಲ್ಲೇ, ಮಾರ್ನಿಂಗ್ 7 o'clock ಇಂದ ನೈಟ್ 8:30 ಅಲ್ಲೇ ಕುತ್ಕೊಂಡು ರೋಗ ಬರೋ ರೋಗ ಎಲ್ಲ ತಂದ್ಕೋಬೇಕು. ಆ ಸೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಆ ಕಾಲೇಜಿಗೆ ಜಾಯಿನ್ ಮಾಡಿಸಿದ ತಕ್ಷಣ ನಾನು ಮತ್ತೆ ರಿಮೈಂಡ್ ಮಾಡಿದೆ ಅವರಿಗೆ ಕೇಳಿದೆ, ನಾನು ಸಂಗೀತ ಕ್ಲಾಸಸ್ ಬಗ್ಗೆ ಹೇಳಿದ್ನಲ್ಲ ಅಂದರೆ, ಓಕೆ ನಮಗೇನು ಪ್ರಾಬ್ಲಮ್ ಇಲ್ಲ, ಹೋಗು ನೀನು. ಮಾರ್ನಿಂಗ್ 7 o'clockಗೇನೋ ಕಾಲೇಜ್ ಇರುತ್ತೆ, ಮನೆ ಬರೋಷ್ಟೊತ್ತಿಗೂ ಏನೋ 8:30 ಆಗುತ್ತೆ, ಬಟ್ ಯಾವಾಗ ಕವರ್ ಮಾಡ್ತೀಯ ನೋಡು, ನಿನ್ನಿಷ್ಟ ಅಂತಂದ್ರು. ನಾವೇನು ಹೇಳ್ತೀವಿ, ಬಾಯ್ ಮುಚ್ಕೊಂಡು ಕಾಲೇಜ್ ಹೋಗ್ತಾ ಇರ್ತೀವಿ. ಸೊ ಆ ಥರ ಆಯಿತು. ನಾನು 12th ಸ್ಟ್ಯಾಂಡರ್ಡಲ್ಲಿದ್ದೆ. ಅದೇನೋ ಅಂತಾರಲ್ಲ, ಟ್ಯಾಲೆಂಟ್ ಎಲ್ಲಿದ್ರು ನಮ್ಗೆ ಹುಡ್ಕೊಂಬರುತ್ತೆ ಅನ್ನೋ ನಮ್ಗೊಂದು ಗೋಲ್ಡನ್ ಆಪರ್ಚುನಿಟಿ ಬಂತು. ಆ ಗೋಲ್ಡನ್ ಆಪರ್ಚುನಿಟಿ ಏನಂತ ಹೇಳಿದ್ರೆ, ಆ ಕಾಲೇಜಲ್ಲಿ ಸಂಸ್ಕೃತ್ ಸರ್ ಇದ್ರು. ಅವರು ಪ್ಯಾಷನ್ ಏನಂದರೆ
ಶಾರ್ಟ್ ಫಿಲಿಮ್ಸ್ ಎಲ್ಲ ತೆಗಿತಿದ್ರು. ಆಲ್ರೆಡಿ ಅವ್ರ ಶಾರ್ಟ್ ಫಿಲಿಮ್ಸ್ ಎಲ್ಲ ಹೋಗ್ತಾ ಇತ್ತು ಹೊರಗಡೆ, ಚೆನ್ನಾಗಿ ನಡೀತಾ ಇತ್ತು ಅವ್ರ ಶಾರ್ಟ್ ಫಿಲಿಮ್ಸ್. ಆ ಶಾರ್ಟ್ ಫಿಲಿಮ್ಸಲ್ಲಿ ನನಗೆ ನನ್ನ ವಾಯ್ಸ್ ಎಲ್ಲ ಕೇಳಿ ಅವ್ರು 7 minutes ಡಬ್ಬಿಂಗ್ಗೋಸ್ಕರ ಕೇಳಿದ್ರು ಆ್ಯಕ್ಚುಲಿ. ಸೊ ಕೇಳಿದರೆ ನಮ್ಮ ಪೇರೆಂಟ್ಸ್, ವಿತೌಟ್ ಪೇರೆಂಟ್ಸ್ ನಾನೇನು ಮಾಡೋಕ್ಕಾಗಲ್ಲ. ಸೊ ನನ್ನ ಪೇರೆಂಟ್ಸಿಗೆ ಹೋಗಿ ಹೇಳಿದೆ ಈ ಥರ. ನಮ್ಮ ಪ್ರಿನ್ಸಿಪಲ್ ಸರ್ ಮತ್ತು ನಮ್ಮ ಸಂಸ್ಕೃತ್ ಸರ್, ನಮ್ಮ ಕನ್ನಡ ಸರ್ 1-2-3 ಟೈಮ್ಸ್ ಪೇರೆಂಟ್ಸಿಗೆ ಕಾಲ್ ಮಾಡಿ ಮೀಟ್ ಎಲ್ಲ ಆಯಿತು. ಅದೇನೋ ಅಂತಾರಲ್ಲ ದರಿದ್ರ, ದೇವ್ರ ವರ ಕೊಟ್ಟರು ಪೂಜಾರಿ ಅಡ್ಡಬಿದ್ದ ಅನ್ನೋ ಥರ. ಸೊ ನಮ್ಮ ಪಪ್ಪ ಎಲ್ಲ ಇಷ್ಟ ಇರಲಿಲ್ಲ. ಸೊ ನಾನು ಡ್ರಾಪ್ ಮಾಡ್ಕೊಂಬಿಟ್ಟೆ ನನ್ನ ಡ್ರೀಮ್ನೆಲ್ಲ. ಆಗೋಯ್ತು ಲೈಫ್ ಅನ್ನೋ ಥರನೇ ಇತ್ತು. ನೀನ್ ಕೇಳಬೇಕಿತ್ತು ನಿನ್ ಪೇರೆಂಟ್ಸಿಗೆ ಯಾಕೆ ಇಷ್ಟ ಇಲ್ಲ ಅಂತ. ಕೇಳಿದೆ ಭಾಳ ಸರಿ, 3-4 ಟೈಮ್ಸ್ ಕೇಳಿದ್ದೀನಿ. ಕೇಳಿದ ತಕ್ಷಣ ಕಾಮನ್ ಆಗಿ ಎಕ್ಸ್ಪೆಕ್ಟ್ ಮಾಡಿರೋ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ ಹೇಳಿ? ಕಾಮನ್ ಆನ್ಸರೇ, ನಿಂಗೆ ಗರ್ಲ್ ಇದೆಯಾ, ಎಲ್ಲರಿಗೂ ಸಕ್ಸಸ್ ರೇಟ್ ಬರಲ್ಲ ಈ ಥರ ಇಂಡಸ್ಟ್ರೀಸಲ್ಲಿ ಎಲ್ಲ, ನಿನ್ನ ಓದಿಸ್ತಿರೋದೇ ನಿನ್ನ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಂತೇಳಿ, ಈ ಥರ ಎಲ್ಲ ಡ್ರೀಮ್ಸ್ ಅಂತೇಳಿ, ಅದಂತೇಳಿ ಇದಂತೇಳಿ, ಇದರಲ್ಲಿ ಯಾರೂ ಸಕ್ಸಸ್ ಆಗಲ್ಲ, ಆ ಥರ ಕಾಮನ್ ಬರುತ್ತಲ್ಲ ನಮ್ಮ ಇಂಡಿಯನ್ ಪೇರೆಂಟ್ಸಿಂದ. ಕಾಮನ್ ಇಲ್ವಾ? ಜರ್ನಿ ಸ್ಟಾರ್ಟ್ ಆಗಿದ್ ಮುಂಚೆ ಸಕ್ಸಸ್ ರೇಟ್ ಹೆಂಗ್ ಡಿಸೈಡ್ ಮಾಡ್ತಾರ ಅಂತ ನಮ್ಮ ಇಂಡಿಯನ್ ಪೇರೆಂಟ್ಸ್. ಅದೇ ಅಲ್ವಾ, ಈ ತರ ನಮ್ಮ ಇಂಡಿಯನ್ ಪೇರೆಂಟ್ಸ್ ಇರೋ ಕಾರಣಕ್ಕೆ ಅಲ್ವಾ ಎಷ್ಟೋ ಸಚಿನ್ ತೆಂಡೂಲ್ಕರ್ಸ್ ಅವ್ರ ಗಲ್ಲಿಗೇನೆ ಸೀಮಿತ ಆಗಿದ್ದಾರೆ. ಎಷ್ಟೋ ಮಂದಿ ಮೈಕಲ್ ಜಾಕ್ಸನ್ ಅವ್ರ ಮನೇಲೆ ಡ್ಯಾನ್ಸ್ ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಮಂದಿ ಶ್ರೇಯಾ ಘೋಷಾಲ್ ಅವ್ರ ಬಾತ್ರೂಮ್ಗೆ ಸ್ಟಾಪ್ ಆಗ್ಬಿಟ್ಟಿದ್ದಾರೆ. ಅದೇ ಬೇರೆ ಫಾರಿನ್ ಕಂಟ್ರೀಸ್ ತರ ನಮ್ಮ ಪೇರೆಂಟ್ಸ್ನು ಫಾರಿನ್ ಪೇರೆಂಟ್ಸ್ ತರ ಇದ್ದು ಅವ್ರ ಪ್ಯಾಷನ್ನೇ ಫಾಲೋ ಮಾಡ್ರಿ ಅಂತೇಳಿ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಕಂಟ್ರಿ ಡೆವಲಪಿಂಗ್ ಇಂದ ಡೆವಲಪ್ಡ್ ಕಂಟ್ರಿ ಆಗೇ ಬಿಡ್ತಿತ್ತು.